ಯಾರೋ ಅರವಿಂದ್ ಬೆಲ್ಲದ್ದಂತೆ ಸಿದ್ದರಾಮಯ್ಯನವರು ಇಲ್ಲದೇ ಇದ್ದಾಗ ಅಸೆಂಬ್ಲಿನಲ್ಲಿ ನಮ್ಮವ್ರು ಯಾರೂ ಇಲ್ಲದೇ ಇದ್ದಾಗ ಎಲ್ಲ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಸೆಷನಲ್ಲಿ ಭಾಷಣ ಮಾಡ್ತಾರೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 9 ತಿಂಗಳಲ್ಲಿ 1,95,000 1,95,000 ಕೋಟಿ ಸಾಲ ಮಾಡಿದ್ರು ಅಂತ. ಏನು ಸುಳ್ಳು ಹೇಳೋಕ್ಕೆ ನಿಮ್ಗೇನಾದರೂ ಅಂಜಿಕೆ ಬೇಡವೇನ್ರಿ? ಮಾನ ಮರ್ಯಾದೆ ಏನು ಬೇಡವಾ? 1,95,000 ಕೋಟಿ ಸಾಲ ಎಲ್ಲಿ ಮಾಡಿದ್ದಾರೆ ದಯಮಾಡಿ ಹೇಳಿಯಪ್ಪ. ನಾನೊಬ್ಬ ಕಾಮನ್ ಸಿಟಿಜನ್ ಆಗಿ ಕೇಳ್ತಾ ಇದ್ದೀನಿ. 2023 ಬಡ್ಜೆಟ್ಟಲ್ಲಿ ಬೊಮ್ಮಾಯಿ ಅವರು ಮಂಡಿಸಿದಂಥ ಬಡ್ಜೆಟ್ಟಲ್ಲಿ 2023-24ನೇ ಸಾಲಿಗೆ 90,000 ಕೋಟಿ ಸಾಲ ಮಾಡ್ತೀವಿ ಅಂತ ಅವರು ಆ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ರು. ಸಾಲ ಮಾಡ್ತೀವಿ ಅಂತ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ರು. ಅದನ್ನ ರೆಗ್ಯುಲರ್ ಬಡ್ಜೆಟ್ನ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದಮೇಲೆ ಜೂನ್ ತಿಂಗಳಲ್ಲಿ ಮಂಡನೆ ಮಾಡಿದಾಗ ಅದು ಹಂಗೆ ಕಂಟಿನ್ಯೂ ಆಯ್ತು. ನಾವೇನು ಸಾಲ ಮಾಡ್ತೀವಿ ಅಂತ ಬಡ್ಜೆಟ್ನ ಘೋಷಣೆ ಮಾಡಿರಲಿಲ್ಲ. ಏನು ಬೊಮ್ಮಾಯಿ ಹೇಳಿದ್ರು ಅದು ಹಂಗೆ ಕಂಟಿನ್ಯೂ ಮಾಡೋದು. ಬಟ್ ನಾವು ಸಾಲ ತಗೊಂಡಿಲ್ಲ ಇಲ್ಲಿವರೆಗೆ. ಒಂದು ಪೈಸಾ ಸಾಲ ತಗೊಳ್ಳುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಲಿಲ್ಲ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 2024-25 ಸಾಲಿಗೆ ಈಗೇನು ಮೊನ್ನೆ ಬಡ್ಜೆಟ್ ಮಂಡನೆ ಮಾಡಿದ್ರು ಅದರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ 1,05,000 ಕೋಟಿಯಷ್ಟು ಸಾಲವನ್ನು ಪಡೆಯುವಂಥದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದೀವಿ ಅಷ್ಟೇ. ಸಾಲ ಮಾಡಿಲ್ಲ. 1,05,000 ಕೋಟಿಯಷ್ಟು ಸಾಲವನ್ನು ಮಾಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೇವೆ. ಇಲ್ಲಿವರೆಗೆ ₹1 ಸಾಲವನ್ನು ಸಿದ್ದರಾಮಯ್ಯನವರು ಮಾಡಿದ್ದಿಲ್ಲ. ನೀವು 5 ವರ್ಷದಲ್ಲಿ JDS ಮತ್ತು BJP ಮಾಡಿರುವಂಥ ಸಾಲ, ಬರೀ 5 ವರ್ಷದಲ್ಲಿ ಮಾಡಿರುವಂಥ ಸಾಲ 4 ಲಕ್ಷ ಕೋಟಿ. 4 ಲಕ್ಷ ಕೋಟಿ ಸಾಲದ ಕೂಪಕ್ಕೆ ತಳ್ಳಿರುವಂಥವ್ರು ನೀವು BJPಯವರು, ಕಾಂಗ್ರೆಸ್ನವರಲ್ಲ. ನೀವು ಉಲ್ಟಾ ಹೇಳ್ತಾ ಇದ್ದೀರಲ್ರಿ. ನಿಮ್ಮ ಮೇಲಿರುವಂಥ ಅನಿಷ್ಟನ, ನಿಮ್ಮ ಮೇಲಿರುವಂಥ ಅದೇನೋ ಕಚಡನ, ತಲೆ ಮೇಲಿರುವಂಥ ಕಚಡನ ನಮ್ಮ ಮೇಲೆ ಒರೆಸುವಂಥದ್ದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ಜನಗಳು ಯಾವುದೇ ಕಾರಣಕ್ಕೂ ಅದನ್ನು ದಯಮಾಡಿ ನಂಬಬೇಡಿ. BJPಯರು ಹೇಳೋದೆಲ್ಲ ಸುಳ್ಳೇನೆ. 99% ಸುಳ್ಳಿರುತ್ತೆ. ಎಲ್ಲೋ ಅಚಾನಕ ಬಾಯಿ ತಪ್ಪಿ ಒಂದು ಮಾತ್ರ ನಿಜ ಸಂಗತಿ ಬಂದಿರುವಂಥದ್ದು ನಾವು ಕಾಣಬಹುದು ಅಷ್ಟೇ. ಸಾಲ ನಾವು ಯಾವತ್ತೂ ಇನ್ನೂವರೆಗೂ 1 ಪೈಸಾ ಸಾಲ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ 9 ತಿಂಗಳಲ್ಲಿ. ಇದು ಭಾಳ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ.